ನಿನ್ನ ಪೌಳಿಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ಬುಧವಾರ 4ನೇ ನವೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 119ನೇ ಕೀರ್ತನೆಯ 65ನೇ ವಚನ. ಯೆಹೋವನೇ, ನೀನು ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ನಿನ್ನ ಸೇವಕನಿಗೆ ಮಹೋಪಕಾರ ಮಾಡಿದ್ದಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಹೊತ್ತಿನ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಶೀರ್ಷಿಕೆ ದೇವರ ಒಳ್ಳೆತನ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೀರ್ತನೆಗಾರನು ತನ್ನ ಜೀವನದ ಅನುಭವವನ್ನು ಬಹಳ ಸ್ಪಷ್ಟವಾಗಿ ಈ ವಚನದಲ್ಲಿ ಸುಂದರವಾದಂಥ ರೀತಿಯಲ್ಲಿ ತಿಳಿಸುವಂಥವನಾಗಿದ್ದಾನೆ. ಅಂದರೆ ದೇವರು ಎಲ್ಲ ರೀತಿಯಲ್ಲೂ ಕೂಡ ತನ್ನ ಜೀವನದಲ್ಲಿ ಮಾಡಿರುವಂಥ ಮಹತ್ ಕಾರ್ಯಗಳು, ನಡೆಸಿರ್ತಕ್ಕಂಥ ವಿಶೇಷವಾದಂಥ ಎಲ್ಲ ರೀತಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥ ಸ್ಥಿತಿಯಲ್ಲಿ ಕೀರ್ತನೆಗಾರನು ಈ ವಚನವನ್ನು ಬರೆಯುವಂಥವನಾಗಿದ್ದಾನೆ. ದೇವರು ತನ್ನ ಮಕ್ಕಳಿಗೆ ಮಾಡುವಂಥ ಉಪಕಾರ, ದೇವರು ನಡೆಸುವಂಥ ರೀತಿ, ದೇವರ ಮಹೋಪಕಾರಗಳನ್ನು ನೆನೆಸಿಕೊಳ್ಳುವಂಥದ್ದು ನಮ್ಮ ಜೀವನದಲ್ಲಿ ನಮ್ಮ ಆದ್ಯ ಕರ್ತವ್ಯವಾಗಿರಬೇಕು. ಇಲ್ಲಿ ಕೀರ್ತನೆಗಾರನ ಅನುಭವ ಏನಂದರೆ, ದೇವರು ಎಲ್ಲ ವಿಚಾರದಲ್ಲೂ ಒಳ್ಳೆಯವನೇ ಆಗಿದ್ದು ಮಹತ್ ಕಾರ್ಯಗಳನ್ನೇ ಮಾಡಿದ್ದಾನೆಂಬುದಾಗಿ ಸ್ಪಷ್ಟಪಡಿಸುವಂಥವನಾಗಿದ್ದಾನೆ. ದೇವರು ತನ್ನ ಜೀವನದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆ ಕಾರ್ಯಗಳನ್ನು ನೆನೆಸಿಕೊಳ್ಳುವಂಥವನಾಗಿ, ದೇವರು ತನ್ನ ವಾಗ್ದಾನದ ಮೇರೆಗೆ ತನ್ನ ವಾಕ್ಯದ ನಿಮಿತ್ತವಾಗಿ ತಾನು ಹೇಳಿದಂತೆಯೇ ತನ್ನ ಮಕ್ಕಳನ್ನು ಎಂದಿಗೂ ಕೈಬಿಡದೆ ಸದಾಕಾಲಗಳು ಮಹೋಪಕಾರ ಮಾಡುತ್ತಾ ಅದ್ಭುತಕರವಾಗಿ ನಡೆಸಿಕೊಂಡು ಬಂದಿದ್ದಾನೆ. ಈ ಅನುಭವ ಕೀರ್ತನೆಗಾರನು ಬಹಳ ಸ್ಪಷ್ಟವಾಗಿ ವಾಕ್ಯದ ಮೂಲಕವಾಗಿ ತಿಳಿಸುವಂಥವನಾಗಿದ್ದಾನೆ. ಕಷ್ಟದ ಸಮಯದಲ್ಲೂ, ದುಃಖದ ಪರಿಸ್ಥಿತಿಯಲ್ಲೂ, ಶೋಧನೆ ಉಂಟಾದಾಗ ಎಲ್ಲ ಸಂದರ್ಭದಲ್ಲಿಯೂ ದೇವರು ಒಳ್ಳೆಯವನಾಗಿದ್ದು ಒಳ್ಳೆಯದನ್ನೇ ಮಾಡುತ್ತಾ ಮಹೋಪಕಾರಗಳನ್ನೇ ಮಾಡಿದ್ದಾನೆಂಬುದಾಗಿ ಕೀರ್ತನೆಗಾರನು ಹಾಡುವಂಥವನಾಗಿದ್ದಾನೆ. ನಮ್ಮ ಪರಿಸ್ಥಿತಿ ಎಂಥದ್ದಾಗಿದ್ದರೂ ದೇವರು ಮಾತ್ರ ಒಳ್ಳೆಯವನೇ, ಒಳ್ಳೆಯದನ್ನೇ ಮಾಡಿದ್ದಾನೆಂಬುದಾಗಿ ಇಲ್ಲಿ ಕೀರ್ತನೆಗಾರನು ವರ್ಣಿಸುವ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಅನುಭವಪೂರ್ವಕವಾಗಿ ದೇವರ ಆಶೀರ್ವಾದಗಳನ್ನು ಕಂಡುಕೊಂಡಿದ್ದೇವೆ. ದೇವರು ಮಹೋನ್ನತನು, ಪರಿಶುದ್ಧನು, ದೇವರು ಪ್ರೀತಿ ಸ್ವರೂಪನಾಗಿರುವುದರಿಂದ ನಮ್ಮ ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಒಳ್ಳೆಯದನ್ನೇ ಯೋಚಿಸಿದ್ದಾನೆ, ಒಳ್ಳೆಯದನ್ನೇ ಯೋಜಿಸಿದ್ದಾನೆ, ಒಳ್ಳೆಯದನ್ನೇ ನಮಗೆ ಮಾಡಿದ್ದಾನೆ. ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದಾಗಲೂ ಒಳ್ಳೆಯದನ್ನು ಮಾಡಿದ್ದಾನೆ. ನಾವುಗಳು ಒಬ್ಬಂಟಿಗರಾಗಿರುವಾಗ, ಎಲ್ಲರೂ ಕೈಬಿಟ್ಟಾಗ ಒಳ್ಳೆಯದನ್ನೇ ಮಾಡಿದ್ದಾನೆ. ಅನೇಕ ಸಮಯದಲ್ಲಿ ನಾವೇ ದೇವರಿಂದ ದೂರವಾದಾಗ್ಯೂ ಕೂಡ ದೇವರು ಒಳ್ಳೆಯದನ್ನೇ ಮಾಡಿ ನಮ್ಮನ್ನು ತನ್ನ ಹತ್ತಿರಕ್ಕೆ ಕರ್ಕೊಂಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಎಲ್ಲ ಒಳ್ಳೆಯತನವನ್ನು, ದೇವರ ಎಲ್ಲ ಮಹೋಪಕಾರ್ಯಗಳನ್ನು ನೆನೆಸಿಕೊಂಡು ಜೀವಿತದಲ್ಲಿ ನಾವು ದಿನಾಲೂ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ಸ್ತೋತ್ರ ಹೇಳ್ತೇವಪ್ಪ. ನಾವು ಅರ್ಹರಲ್ಲದೆ ಹೋದಾಗ್ಯೂ ನಮಗೆ ಒಳ್ಳೆಯದನ್ನೇ ಮಾಡಿದ್ದೀಯಲ್ಲ, ನಿನಗೆ ನಿತ್ಯವೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್.